ಮಳೆ ಬಂತು ಅಂತ ಹೇಳಿದರೆ ಇಲ್ಲಿಯ ಜನರು ಬೆಚ್ಚಿ ಬೀಳ್ತಾರೆ. ಯಾಕೆಂತ ಹೇಳಿದರೆ ಈ ದಿನ ನಾವು ಯಾವ ರೀತಿಯಾಗಿ ಜೀವನ ಮಾಡೋದು ಅನ್ನುವಂಥದ್ದೇ. ಚಿಕ್ಕಮಗಳೂರು ಸಿಟಿ ನೀರೆಲ್ಲ ಕಂಪ್ಲೀಟ್ ಇಲ್ಲಿ ಎಲ್ಲರಿಗೂ ನುಗ್ಗುತ್ತೆ. ಮಳೆ ಬಂದರೆ ಫುಲ್ ನಿಲ್ಲಕ್ಕಾಗಲ್ಲ. ಹಾವೆಲ್ಲ ಬಂದಿದ್ದಾವೆ, ನೀರು ಫುಲ್ ನಮಗೆ ಅಂಗಡಿ ತನಕ ನೀರು ಬಂದಿತ್ತು. ಪ್ರತಿ ವರ್ಷ ಇದೇ ಸಮಸ್ಯೆ ಆಗಿದೆ. ವೃದ್ಧರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಇಲ್ಲಿ ಏನೊಂದು ಕಾಲುವೆಯಲ್ಲಿ ಸಿಕ್ಕಾಕೊಂಡಿರುವಂಥ ಒಂದಷ್ಟು ತ್ಯಾಜ್ಯಗಳನ್ನು ಹೊರತೆಗೆಯುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಚಿಕ್ಕಮಗಳೂರು DC ಏನಾದ್ರು, AW ಏನಾದ್ರು, ನಗರಸಭೆ ಏನಾಯ್ತು, ಇವರೆಲ್ಲ ಏನಾದ್ರು ಅನ್ನೋದೇ ನಮಗೆ ಇದು. ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಇದೆ, ಪಕ್ಕಕ್ಕೆ SP ಕಚೇರಿ ಇದೆ. 300-400 ಮೀಟ್ರು ಪಕ್ಕದಲ್ಲೇ ಈ ರೀತಿಯಾಗಿ ಗಬ್ಬು ನಾರ್ತಾ ಇದೆ ಅಂತ ಹೇಳಿದ್ರೆ ಮಳೆ ಬಂದ್ಬಿಟ್ಟು ರಾತ್ರಿ 2 ಕಾಲಿಗೆ ಮಳೆ ಬಂತು, ರಾತ್ರಿ ಮಳೆ ಏನೇನು ಗಲೀಜಿರುತ್ತೆ ಆ ಚರಂಡಿ ಎಲ್ಲ ಫುಲ್ ಬಂದ್ಬಿಡುತ್ತೆ. ಆ ಸ್ಮೆಲ್ಲು ಇದು ತಡ್ಕೊಳಕ್ಕಾಗಲ್ಲ. JCB ಬರುತ್ತೆ, ಒಂದಿನ ಆಗಿರ್ತಾರೆ, ಮತ್ತೆ ಹೋಗ್ತಾರೆ, ಮತ್ತೆ ಅದೇ ಕತೆ. ಚಿಕ್ಕಮಗಳೂರು ನಗರದಲ್ಲಿ ಅಬ್ಬರಿಸಿದ ಮಳೆರಾಯ. ಕಾಲುವೆ ನೀರು ನುಗ್ಗಿ ಬಡಾವಣೆ ನಿವಾಸಿಗಳು ಹೈರಾಣು. ವಿಜಯನಗರ ಬಡಾವಣೆಯ ಮನೆಗಳಿಗೆ ನುಗ್ಗಿದ ನೀರು. ಜಿಲ್ಲಾಧಿಕಾರಿ ಕಚೇರಿ ಬಳಿಯೇ ಇರುವ ವಿಜಯನಗರ. ಚಿಕ್ಕಮಗಳೂರು ನಗರದ ನೀರೆಲ್ಲ ವಿಜಯನಗರದಲ್ಲೇ. ಎಷ್ಟೇ ಹೇಳಿದ್ರೂ ಯಾರೂ ಸ್ಪಂದಿಸ್ತಿಲ್ಲ ಅಂತ ಆಕ್ರೋಶ. ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ನಿವಾಸಿಗಳು ಗರಂ. ಪಬ್ಲಿಕ್ ಇಂಪ್ಯಾಕ್ಟ್ ಬಳಿ ಅಳಲು ತೋಡಿಕೊಂಡ ಜನರು. ಇನ್ನಾದರೂ ಎದ್ದೇಳಿ ಜನಪ್ರತಿನಿಧಿಗಳೇ, ಅಧಿಕಾರಿಗಳೇ. ಕಾಲುವೆ ನೀರು ನುಗ್ಗಿ ವಿಜಯನಗರ ಅಧ್ವಾನ. ನಮಸ್ತೆ ವೀಕ್ಷಕರೇ, ನಾನು ಪ್ರಶಾಂತ್. ಒಂದು ಮಳೆಗೆ ಚಿಕ್ಕಮಗಳೂರು ನಗರದ ವಿಜಯನಗರ ವಾರ್ಡ್ ನಂಬರ್ 6 ಏನಿದೆ, ಇಲ್ಲಿ ಇರುವಂಥ ಜನರ ಜೀವನ ಏನಿದೆ ಅಸ್ತವ್ಯಸ್ತವಾಗಿರುವಂಥದ್ದು. ನಾನೀಗ ಅದೇ ಒಂದು ಏರಿಯಾದಲ್ಲಿದ್ದೀನಿ. ಯಾವ ರೀತಿಯಾಗಿ ಇಲ್ಲಿ ಜನರು ಪಡಿಪಾಟಲನ್ನು ಅನುಭವಿಸ್ತಿದ್ದಾರೆ ಅನ್ನೋದನ್ನ ನೀವು ನೋಡಿದರೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ತುಂಬ ಜನ ಇವತ್ತು ಈ ರೀತಿ ಏನೊಂದು ಕಾಲುವೆ ಇದೆ, ಕಾಲುವೆ ನೀರು ತುಂಬಿದ ನಿನ್ನೆ ರಾತ್ರಿ ಏನಿದೆ ತುಂಬಿ ತುಂಬ ಮನೆಗಳಿಗೆ ನೂರಾರು ಮನೆಗಳಿಗೆ ಹೋಗಿ ನುಗ್ಗಿರುವಂಥದ್ದು. ಹಾಗಾಗಿ ನಿನ್ನೆ ರಾತ್ರಿ ಇಡೀ ಜನರು ಮಲಗಿಲ್ಲ ಇಲ್ಲಿ. ಆ ರೀತಿಯಾದಂಥ ಅಸ್ತವ್ಯಸ್ತ ಉಂಟಾಗಿತ್ತು. ಹಾಗಾಗಿ ಇವತ್ತು ನೀವು ನೋಡ್ತಿರೋದು ಬೆಳಗ್ಗೆ ಎಷ್ಟು ಜನರು ವೃದ್ಧರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಇಲ್ಲಿ ಏನೊಂದು ಕಾಲುವೆಯಲ್ಲಿ ಸಿಕ್ಕಾಕೊಂಡಿರುವಂಥ ಒಂದಷ್ಟು ತ್ಯಾಜ್ಯಗಳನ್ನು ಹೊರತೆಗೆಯುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದು ವಿಜಯನಗರ ಅನ್ನುವಂಥದ್ದು ಯಾವುದೋ ಚಿಕ್ಕಮಗಳೂರು ನಗರದಿಂದ ಯಾವುದೋ ಒಂದು ಮೂಲೆಯಲ್ಲಿಲ್ಲ. ನೀವು ನೋಡ್ತಾ ಇರ್ಬೋದು, ನನ್ನ ಕೂದಲೆಲ್ಲ ಎಲ್ಲಿತ್ತು. ಒಂದು 300-400 ಮೀಟ್ರು ಲೆಫ್ಟಿಗೆ ಹೋದರೆ ಇಲ್ಲೇ DC ಆಫೀಸ್ ಇದೆ. ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಇದೆ, ಪಕ್ಕಕ್ಕೆ SP ಕಚೇರಿ ಇದೆ. ನಿಮಗೆ ಕಾಣ್ತಾ ಇದೆ ನೋಡಿ, ಅಲ್ಲಿ ಅದು IB. ಅಂದರೆ ಇಲ್ಲೇ ಒಂದು 300-400 ಮೀಟ್ರು ಪಕ್ಕದಲ್ಲೇ ಈ ರೀತಿಯಾಗಿ ಗಬ್ಬು ನಾರ್ತಾ ಇದೆಯಾ ಅಂತ ಹೇಳಿದರೆ ಏನೋ ಒಂದು ಗಾದೆ ಹೇಳ್ತಾರಲ್ಲ, ಮೇಲೆ ತಳುಕು ಅಡಿ ಹುಳುಕು ಅನ್ನೋ ರೀತಿಯಲ್ಲಿ ಇಲ್ಲಿಯ ಜನರ ಪರಿಸ್ಥಿತಿ ಅಂತೂ ಹೇಳುತ್ತಿರೋದಾಗಿದೆ. ಅಂದರೆ ಈ ಸಮಸ್ಯೆ ಏನಿದೆ ಇಂದು ನಿನ್ನೆಯದಲ್ಲ, 10 ವರ್ಷಗಳಿಂದ ಕೂಡ ಇದೇ ರೀತಿಯಾಗಿ ಹೇಳ್ತಿದ್ದಾರೆ. ಈಗಿರುವಂಥ ಕೌನ್ಸಿಲರ್ ಆಗಿರುವಂಥ ಸುಜಾತಾ ಶಿವಕುಮಾರ್ ಇರ್ಬೋದು, ಸಂಬಂಧಪಟ್ಟ ನಗರಸಭೆಗಿರ್ಬೋದು, ಜಿಲ್ಲಾಧಿಕಾರಿಗಳಿಗೆ ಇರ್ಬೋದು, ಅದೇ ರೀತಿಯಾಗಿ MLAಗೆ ಕೂಡ ಈ ಸಮಸ್ಯೆಯನ್ನು ಇಲ್ಲಿನ ಜನರು ಹೇಳ್ತಿದ್ದಾರೆ. ಆದರೆ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗ್ತಾಯಿಲ್ಲ. ಮಳೆ ಬಂತು ಅಂತ ಹೇಳಿದರೆ ಇಲ್ಲಿಯ ಜನರು ಬೆಚ್ಚಿ ಬೀಳ್ತಾರೆ. ಯಾಕೆಂತ ಹೇಳಿದರೆ ಈ ದಿನ ನಾವು ಯಾವ ರೀತಿಯಾಗಿ ಜೀವನ ಮಾಡೋದು ಅನ್ನುವಂಥದ್ದು. ಯಾಕೆಂದರೆ ಇಲ್ಲಿ ಬರುವಂಥ ನೀರೇನಿದೆ ಕಂಪ್ಲೀಟಾಗಿ ಹೋಗಿ, ಯಾಕೆಂದರೆ ಇದು ಸ್ವಲ್ಪ ಈ ಜಾಗ ಏನಿದೆ ಡೌನ್ ಆಗಿರುವಂಥದ್ದು. ನಾನೀಗ ಆಲ್ರೆಡಿ ತೋರಿಸ್ತೆ, ನನ್ನ ಪಕ್ಕದಲ್ಲಿ DC ಆಫೀಸ್ ಇದೆ. ಅದರಿಂದ ಅಂದರೆ ಚಿಕ್ಕಮಗಳೂರು ನಗರದ ಬಹುತೇಕ ಕಡೆಯಿಂದ ಬರುವಂಥ ನೀರು ಈ ಕಡೆಗೆ ಬರುತ್ತೆ. DC ಆಫೀಸಿಂದ ಒಂದು 400 ಮೀಟ್ರ್ ಪಕ್ಕದಲ್ಲಿರುವಂಥ ಈ ವಿಜಯನಗರ ಏನಿದೆ, ವಿಜಯನಗರದ ಜನರ ಸ್ಥಿತಿ ಅಂತೂ ಹೇಳುತ್ತಿರೋದಾಗಿದೆ. ಹಾಗಾಗಿ ಪ್ರತಿ ಮಳೆಗಾಲದಲ್ಲಿ ಸಮಯದಲ್ಲೂ ಕೂಡ ಅದರಲ್ಲೂ ಕೂಡ ಜೋರಾಗಿ ಮಳೆ ಬಂತು ಅಂತ ಹೇಳಿದರೆ ಇಲ್ಲಿಯ ಜನರು ಏನಿದ್ದಾರೆ ಬೆಚ್ಚಿ ಬೀಳ್ತಾರೆ. ಇವತ್ತು ಕೂಡ ತುಂಬ ಅಸ್ತವ್ಯಸ್ತ ಆಗಿರುವಂಥದ್ದು. ಯಾವ ರೀತಿಯಾದಂಥ ತೊಂದರೆಯನ್ನು ಇಲ್ಲಿಯ ಜನರು ಅನುಭವಿಸ್ತಿದ್ದಾರೆ ಅವನ್ನೆಲ್ಲವೂ ಕೂಡ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಬನ್ನಿ ನೋಡ್ಕೊಂಡು ಬರೋಣ. ಚಿಕ್ಕಮಗಳೂರು ಸಿಟಿ ನೀರೆಲ್ಲ ಕಂಪ್ಲೀಟ್ ಇಲ್ಲಿ ಎಲ್ಲರಿಗೂ ನುಗ್ಗುತ್ತೆ ಪೂರ್ತಿ. ಆಮೇಲೆ ರೈತರದ್ದು ಮಡಬ ಎಲ್ಲ ಕಿತ್ತಾಕಿದ್ದಾರೆ. ರೈತರಿಗೆ ಬೇಸಿಗೆಯಲ್ಲಿ ಅವರು ಕುಲಕರ್ಮ ಆಗಬೇಕು. ದನ ಕರುಗಳಿಗೆ ನೀರಿಲ್ಲ, ಮೇವಿಲ್ಲ, ಅವ್ರದ್ದು ಒಂಥರ ಪ್ರಾಬ್ಲಮ್. ಇಷ್ಟೆಲ್ಲ ಪ್ರಾಬ್ಲಮ್ ಇಟ್ಕೊಂಡ್ರು ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆಯಾ ಅನ್ನೋದು ನಮಗೆ ಇದು. ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಹೇಳೋದೇನೆಂದರೆ, ಕಣ್ಣು ಮುಚ್ಕೊಂಡು ಕೂತಿದ್ದೀರ, ನೀವೊಬ್ಬ ರೈತ ನಾಯಕ ಆಗಿ ರೈತರಿಗೆ ಇಷ್ಟೆಲ್ಲ ತೊಂದರೆ ಮಾಡ್ತಾ ಇದ್ದೀರಲ್ಲ, ನೀವೇನಾದ್ರು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೀರಲ್ಲ, ಇಲ್ಲ ಕಣ್ಣು ಬಿಟ್ಕೊಂಡು ನೋಡ್ತಿದ್ದೀರ. ಚಿಕ್ಕಮಗಳೂರು DC ಏನಾದರೂ, AW ಏನಾದರೂ
ನಗರಸಭೆ ಏನಾಯಿತು, ಇವರೆಲ್ಲ ಏನಾದರೂ ಅನ್ನೋದೇ ನಮಗೆ ಇದು. ರಾತ್ರಿ ನಮ್ಮ ಪರಿಸ್ಥಿತಿ ಹೇಳಂಗಿಲ್ಲ, ಇಡೀ ಊರೊಳಗೆಲ್ಲ ನೀರು ನುಗ್ಗಿ ರಂಪ ಆಗೋಗಿದೆ. ಇಷ್ಟು ಕುಲ್ಗೆಟ್ ಹೋಗಿದೆಯಲ್ಲ ಸರ್ಕಾರ ಅಂತ ನಮಗೆ ಬೇಜಾರು ಅಷ್ಟೇ, ಇನ್ನೇನಿಲ್ಲ. ಮಳೆ ಬರ್ತಿದ್ದಂಗೆ ನೀರು ತುಂಬಿ ಉಕ್ಕಿ ಹರಿಯುತ್ತೆ, ಎಲ್ಲ ರೋಡ್ಗಳಿಗೂ ಹರಿಯುತ್ತೆ. ಇಲ್ಲಿ ಯಾವುದಕ್ಕೂ ಇದಕ್ಕೆ ಪರಿಹಾರ ಇಲ್ಲ. ನಗರಸಭೆಯವರಿಗೆ ಕೇಳಿದ್ರೆ ಸಣ್ಣ ನೀರಾವರಿ ಅಂತಾರೆ, ಸಣ್ಣ ನೀರಾವರಿ ಇಲಾಖೆಯವರು ಇಲ್ಲಿ ಬಂದೇನು ಮಾತಾಡೋದಿಲ್ಲ. ಇದಕ್ಕೆ ಪರಿಹಾರ ಯಾವಾಗ ಕೊಡ್ತಾರೆ ಗೊತ್ತಿಲ್ಲ. ಮಳೆ ಬಂದರೆ ಫುಲ್ ನಿಲ್ಲಕ್ಕಾಗಲ್ಲ. ಆವೆಲ್ಲ ಬಂದಿದ್ದಾವೆ. ನೆನ್ನೆ ನೀರು ಫುಲ್ ನಮಗೆ ಅಂಗಡಿ ತನಕ ನೀರು ಬಂದಿತ್ತು. ಅಂಗಡಿ ತನಕ ನೀರು ಬಂದು ಬಾಚಿದಾಯ್ತು, ಫುಲ್ ಎಲ್ಲ ತೆಗೆದು ತೋಡಿದಾಯ್ತು ನೀರು. ಪ್ರತಿ ವರ್ಷ ಇದೇ ಸಮಸ್ಯೆ ಆಗಿದೆ. ಕಸ ಎಲ್ಲ ರಾತ್ರಿ ಹೊತ್ತು ಕಸ ತಂದು ಹಾಕ್ತಾರೆ, ಕಸ ಎಲ್ಲ ಬ್ಲಾಕ್ ಆಗುತ್ತೆ. ಅಲ್ಲಿ ನೋಡಿ ಫುಲ್ಲು ವಾಟರ್ ಬಾಟ್ಲು, ಪ್ಲಾಸ್ಟಿಕ್ಕು ಎಲ್ಲ ಇದೆ. ರಾತ್ರಿ ಹೊತ್ತೆಲ್ಲ ಕವರಿ ಕಟ್ಕೊಂಬಂದು ಎಸ್ತೋಗ್ತಾರೆ. ಎಲ್ಲ ಎಜುಕೇಟೆಡ್ಸೇ, ಯಾರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಈ ಕೌನ್ಸಿಲರ್, ಈ ಏರಿಯಾ ಕೌನ್ಸಿಲರ್ ಅಂತೂ 8 ತಿಂಗಳಾಯಿತು. ಅವರೇ ಸುಜಾತಾ ಶಿವಕುಮಾರ್ ಬಂದೇ ಇಲ್ಲ, ಇದುವರೆಗೂ ಬಂದಿಲ್ಲ. ಕ್ಲೀನ್ ಮಾಡೋಕ್ಕೂ ಬಂದಿಲ್ಲ, ಏನೂ ಇಲ್ಲ. ಮನೆ ಆ ಕಡೆ ಎಲ್ಲ ಇದೆ, ಅವ್ರ ಕೋಟೆ ಆ ಕಡೆ ಇದೆ, ಕಣದಾಳ ರೋಡಲ್ಲಿ. ಅವರೆಲ್ಲ ಸೇಫ್ ಆಗಿದ್ದಾರೆ. ಅವ್ರ ಮನೆ ಇಲ್ಲಿದ್ದರೆ ಬಂದ್ಬಿಡೋರು. ನಾವೆಲ್ಲ ಮುಂಚೆ ಮನೆ ಹೆಂಗೆ ಹೈಟ್ ಮಾಡೋದು? ಈಗ ಆಲ್ರೆಡಿ 2 ಅಡಿ ಡೌನಲ್ಲಿದೆ ನಮ್ಮ ಮನೆಗಳು. 2007 ಕಟ್ಟಿದ್ದು ಸರ್. ಆವಾಗ ರೋಡ್ ಕಡಿಮೆ ಇತ್ತು, ಬರ್ತಾ ರೋಡ್ ಹೈಟ್ ಆಯಿತು. ಚರಂಡಿನೂ ರಿಪೇರಿ ಮಾಡಿದ್ರೆ ಚರಂಡಿನೂ ಮಾಡ್ತಾಯಿಲ್ಲ ಸರ್, ಆ ಥರ ಆಗ್ಬಿಟ್ಟಿದೆ. ಜೋರು ಮಳೆ ಬಂದಾಗಂತೂ ಗಲೀಜು ನೀರೆಲ್ಲ ಫುಲ್ ಬಂದು ತುಂಬ್ಕೊಳ್ಳುತ್ತೆ ಮನೆ ಹತ್ರ. ಗೇಟ್ ಒಳಗೆಲ್ಲ ನುಗ್ಗುತ್ತೆ, ಗುಡ್ಸೋಕೆ ಕಷ್ಟ ಆಗುತ್ತೆ. ಏನೇನು ಗಲೀಜಿರುತ್ತೆ ಆ ಚರಂಡಿ ಅದೆಲ್ಲ ಫುಲ್ ಬಂದುಬಿಡುತ್ತೆ. ಆ ಸ್ಮೆಲ್ಲು ಇದು ತಡ್ಕೊಳಕ್ಕಾಗಲ್ಲ. ಅಲ್ಲಿ ನೋಡಿ ಚರಂಡಿಲಿ ಏನು ಒಂದು ಲಾರಿ ಲೋಡ್ ನಿಂತಿರೋದು. 2-3 ದಿನ ಆದರೂ ಗುಡಿಸಿ ಒರೆಸಿ ಸ್ಮೆಲ್ ಹೋಗಲ್ಲ. ಮಕ್ಕಳೆಲ್ಲ ಇರೋ ಜಾಗ ಅಲ್ವಾ, ಆರೋಗ್ಯ ಹಾಳಾಗುತ್ತಾನೆ. ನಾವು ನಮ್ಮ ಮನೆಯವ್ರು ಹೋಗ್ತಾರೆ, ಹೇಳ್ತಾರೆ, ಬರ್ತಾರೆ. JCB ಬರುತ್ತೆ, ಒಂದಿನ ಆಗಿತಾರೆ, ಮತ್ತೆ ಹೋಗ್ತಾರೆ, ಮತ್ತೆ ಅದೇ ಕತೆ. ಇದೇ ಆಗ್ತಾ ಇರೋದು ವರ್ಷ ನಾವು ಇದೇ ಪ್ರಾಬ್ಲಮ್ಮು. ನಾವು ಅದಕ್ಕಾಗಿ ಇದನ್ನ ಎತ್ತರ ಮಾಡಿಸಿ ಇದು ಮಾಡಿದ್ವಿ. ನಮಗೊಬ್ಬರಿಗೆ ಅಂತಲ್ಲ, ಎಲ್ಲರಿಗೂ ಸಮಸ್ಯೆನೇ ಇದು. ಅವ್ರು ಅದೇ ಓಟ್ ಕೇಳಕ್ಕೆ ಬಂದಿನ ಒಂದಿನ ಅಷ್ಟೇ, ಕಾಲು ಕೈ ಹಿಡಿದು ಹೋಗ್ತಾರೆ, ಅಷ್ಟು ಬಿಟ್ಟರೆ ಇನ್ಯಾವಾಗ ಬಂದಿದ್ದಾರೆ? ಅವರಂತ ಲೇಡಿ ಬಂದೇ ಇಲ್ಲ ಬಿಡಿ. ಅವ್ರ ಹಸ್ಬೆಂಡ್ ಬರ್ತಾರೆ ಅಷ್ಟೇ, ಅವ್ರ ಲೇಡಿ ಬಂದಿಲ್ಲ ಬಿಡಿ. ಇಲ್ಲ ಸರ್, ನೆನ್ನೆ ತುಂಬ ಮಳೆ ಬಂದರೆ ಅದೇ ರೋಡ್ ಫುಲ್ಲು ನೀರು ಬರುತ್ತೆ. ಅದು ಚರಂಡಿ ನೀರೆಲ್ಲ ಬರುತ್ತೆ, ಮತ್ತು ಕವರು, ಪೇಪರು, ಕಸ ಎಲ್ಲ ಬರುತ್ತೆ. ಇಲ್ಲಿ ಮತ್ತು ಇಲ್ಲಿ ಒಳಗೆ ನುಗ್ಗುತ್ತೆ. ಇವರೆಲ್ಲ ತೊಳೆದು ಕ್ಲೀನ್ ಮಾಡಬೇಕು. ತುಂಬ ಕಷ್ಟ ಆಗ್ತಾಯಿದೆ. ಮತ್ತು ಈ ರೋಡಿಗೆ ಬರೋಕ್ಕಾಗಲ್ಲ ಟೈಮಲ್ಲಿ, ಗಲೀಜು ನೀರೆಲ್ಲ ಬರುತ್ತೆ. ಆದಷ್ಟು ಇದನ್ನು ಬಗೆಹರಿಸ್ಬೇಕು. ಕೌನ್ಸಿಲರ್ಗಳಿಗೆ ಕಂಪ್ಲೇಂಟ್ ಮಾಡಿದರೆ ಮೀಟಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಚರಂಡಿ ಕ್ಲೀನ್ ಮಾಡ್ಸೋಕ್ಕೆ ನಾನು ಹುಟ್ಟಿದಾಗ್ಲಿಂದ ಯಾವ ವರ್ಷವೂ ಮೀಟಿಂಗ್ ಅಂತ ಯಾರೂ ಹೇಳಿರಲಿಲ್ಲ. 8 ತಿಂಗಳಾಗಿದೆ, ಒಂದು ಚರಂಡಿಗಳು ಕ್ಲೀನ್ ಮಾಡಿಸಿಲ್ಲ. ಸೊಂಟದವರೆಗೂ ಉದ್ದದವರೆಗೂ ಕಾಂಗ್ರೆಸ್ ಗಿಡಗಳು ಬೆಳೆದಿದೆ. ಡೆಂಗ್ಯೂ ಕಾಲರ ಎಲ್ಲ ಬಂದರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಿದಾರೆ ಗೊತ್ತಿಲ್ಲ, ನಗರಸಭೆಯವ್ರು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ. ಕೌನ್ಸಿಲರ್ಗಳಿಗಂತೂ ಫೋನ್ ಮಾಡಿದರೆ ರೆಸ್ಪಾನ್ಸ್ ಇಲ್ಲ. ಕಮಿಷನರಿಗೆ ನೆನ್ನೆ ಹೇಳಿದರೆ ರಾತ್ರಿ 10 ಗಂಟೆಗೆ ನಾನು ಬರ್ತೀನಿ, ವಿಚಾರಿಸ್ತೀನಿ, ಅದು ಇದು ಅಂತ ಹೇಳ್ತಾರೆ. ನಾವು ಇಲ್ಲ, ನೀವು ಏನೇ ಮಾಡಿದ್ರು ಕ್ಲೀನಾಗಿ ಎಲ್ಲ ವ್ಯವಸ್ಥೆ ಮಾಡಿ ಇದು ಮಾಡೋದಾದರೆ, ಇದು ನೋಡಿದರೆ ಇಲ್ಲೆಲ್ಲ ಇರೋದು ಅವೆಲ್ಲ ಅಫಿಷಿಯಲ್ಸ್ ಏರಿಯಾ ಅಂದರೆ ಹೇಗಿರಬೇಕು. ನಾಳೆ ಬೆಳಗ್ಗೆನೇ 2 ಸ್ಲ್ಯಾಬನ್ನು ರಿಮೂವ್ ಮಾಡಿ ವರ್ಕ್ ಮಾಡಲಿಕ್ಕೆ ನನಗೆ ಇಂಜಿನಿಯರಿಗೆ ಸೂಚನೆ ಕೊಟ್ಟಿದ್ದೀವಿ. ನಾಳೆ ಮೋಸ್ಟ್ಲಿ ನಾನು ಕೆಲಸ ಶುರು ಮಾಡಿಸ್ತೀವಿ. 2 ಸ್ಲ್ಯಾಬ್ ಮಾಡಿದರೆ ಒಂದು 90 ಭಾಗ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡ್ತಿದ್ದೀವಿ. ಬಗೆಹರಿಲ್ಲ ಅಂದರೆ ಖಂಡಿತ ಈ ಸಲ 16ನೇ ಹಣಕಾಸು ಆಗೋದಿದೆ, ಹಣ ರಿಲೀಸ್ ಆಗಿದೆ. ಅದರಲ್ಲಿ ಕಂಟಿನ್ಯೂಷನ್ ತೊಗೊಂಡೋಗಿ ಬೇಲೂರು ರೋಡಿಗೆ ಬಿಡೋಂಥ ಕೆಲಸನ ಈ ವರ್ಷದಲ್ಲಿ ಖಂಡಿತ ಮಾಡ್ತೀವಿ. ಈ ಸಮಸ್ಯೆ ಶಾಶ್ವತವಾದ ಪರಿಹಾರನ ಕಂಡುಹಿಡಿಯೋಕ್ಕೆ ಈಗ ರೆಡಿ ಮಾಡ್ತಾಯಿದ್ವಿ. ಅಂದರೆ ಈಗ ನೀವು ನೋಡ್ತಿರ್ಬೋದು, JCBಗಳನ್ನು ತಂದುಕೊಂಡು, ಹಿಟಾಜಿಗಳನ್ನು ತಂದುಕೊಂಡು ಚರಂಡಿಯಲ್ಲಿ ಇರುವಂಥ ಕಸವನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಈಗಲಾದರೂ ಎಚ್ಚೆತ್ಕೊಂಡ್ರಲ್ಲ ಅನ್ನುವಂಥದ್ದು ಒಂದು ಕಡೆಗಾದರೆ, ಆದರೆ ಇದು ಶಾಶ್ವತವಾದಂತಹ ಕ್ರಮ ಅಲ್ಲ. ಬದಲಾಗಿ ಈ ಚಾನಲ್ನ ಯಾವ ರೀತಿ ನೀರು ಹೋಗ್ತಿದೆ, ಇಲ್ಲಿ ರೋಡು ಕೆಳಗಡೆ ಇದೆ, ಚಾನಲ್ ಮೇಲೆ ಇರುವಂಥದ್ದು. ಹಾಗಾಗಿ ಆಟೋಮೆಟಿಕ್ಲಿ ನೀರು ಬಂದು ಕೆಳಗೆ ನುಗ್ಗುತ್ತೆ. ಅದು ಎಲ್ಲ ಬಡಾವಣೆಯ ಎಲ್ಲ ಮನೆಗಳಿಗೆ ಹೋಗುವಂಥದ್ದು. ಹಾಗಾಗಿ ದಯವಿಟ್ಟು ಈ ರೀತಿಯಾದಂಥ ಒಂದು ಸಮಸ್ಯೆಯಿಂದ ನಮಗೆ ಮುಕ್ತಿಯನ್ನು ಕೊಡಿ ಅಂತ ಹೇಳಿಕೊಂಡು ಜನರು ಪರಿಯಾಗಿ ಬೇಡ್ಕೊಳ್ತಿದ್ದಾರೆ. ಹಾಗಾಗಿ ಇನ್ನಾದರೂ ಕೂಡ ಸಂಬಂಧಪಟ್ಟವರು ಇತ್ತ ಗಮನವಹಿಸಿ ಅನ್ನುವಂಥ ಕಳಕಳಿಯನ್ನು ಪಬ್ಲಿಕ್ ಇಂಪ್ಯಾಕ್ಟ್ ಮಾಡಿಕೊಳ್ತಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಚೇತನ್ ಜೊತೆ ನಾನು ಪ್ರಶಾಂತ್, ಪಬ್ಲಿಕ್ ಇಂಪ್ಯಾಕ್ಟ್, ವಿಜಯನಗರ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.